ನಿಮ್ಮ ಕನಸುಗಳು ಸಾಯ್ತಿದೆ ಅಂತ ಅನಿಸಿದಾಗ ಬುಡಲಾಡುತ್ತಲ್ಲ, ಸೊ ಆ ಫೀಲ್ ಆಗಿದ್ದಕ್ಕೆ ನಮ್ಮ ಮನದನಿ ಮಾಡಿರೋದು. ಅದು ಯೂನಿವರ್ಸಲ್ ಕನೆಕ್ಟ್ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಒಂದಿಷ್ಟು ವರ್ಷದಿಂದ ಇವನೇನೋ ಮಾಡ್ತಾನೆ, ನೋಡೋಣ, ಮಾಡ್ತಿರ್ಬೋದು, ಇನ್ನೂ ಮಾಡ್ತಾನೆ ಇದ್ದಾನ. ನಿನ್ನೆಗೆ ಮರೆತು ಹೋಯಿತು ನಾಳೆ ಏನು, ಯಾರಿಗೊತ್ತು ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ನಮ್ಮ ಈ ಮಾಯೆಯ ಕಾನ್ಸೆಪ್ಟ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಹೊಸ ಪ್ರತಿಭೆಯನ್ನು ಅನಾವರಣಗೊಳಿಸೋದು, ಜೊತೆಗೆ ಆ ಪ್ರತಿಭೆಗಳಿಗೆ ಅವಕಾಶ ಅವರೇ ಕಲ್ಪಿಸ್ಕೊಳ್ಳೋದು. ಮುಖ್ಯವಾಗಿ ಈಗ ನಮ್ಮ ಜೊತೆ ಇರೋದು ಹೊಸ ಪ್ರತಿಭೆ ಅಲ್ಲ, ಬಟ್ ಮುಖ್ಯವಾಗಿ ಅವರಿಗೆ ಈಗ ಹೊಸತನ ಬೇಕಾಗಿದೆ, ಜೊತೆಗೆ ಹೊಸ ಪ್ರೊಡ್ಯೂಸರ್ಸ್ ಬೇಕಾಗಿದೆ. ಅವರು ನಮ್ಮ ಜೊತೆಗಿರೋದು ಮನದನಿ ಅನ್ನುವಂತಹ ಆಲ್ಬಮ್ ಸಾಂಗನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದಂತಹ ವ್ಯಕ್ತಿ. ಮನದನಿ ಅಂದರೆ ಅದನ್ನು ನಟನೆ ಮಾಡಿ, ನಿರ್ದೇಶಿಸಿ, ಅವರೇ ಪ್ರೊಡ್ಯೂಸ್ ಮಾಡಿ ಇವಾಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಮನದ ದನಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಶ್ರೀಕಾಂತ್ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ನಿಮ್ಮ ಮನದನಿ? ಮನದನಿ ಮುಂಚೆ ಒಂದು 8-9 ವರ್ಷ ಮುಂಚೆ ನಂದು ಫಸ್ಟ್ ಮೂವಿ ಶಿವಲಿಂಗ ಅಂತ. ಸೊ ಅದಾದಮೇಲೆ ಒಂದು 2 ಸೀರಿಯಲ್ ಮಾಡಿದೆ, ಅಗ್ನಿಸಾಕ್ಷಿ ಮತ್ತು ಗೃಹಲಕ್ಷ್ಮಿ ಅಂತೇಳಿ. ಅದಾಗಿ ಇಮಿಡಿಯೇಟ್ ಅಂದರೆ ಸಿನಿಮಾಗೆ ಅಂತ ಬಂದಿರೋದ್ರಿಂದ ಬೆಂಗಳೂರಿಗೆ, ಸೊ ನನಗೆ ಅವಕಾಶಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಏನೋ ಒಂದು ಮಾಡಬೇಕಿತ್ತು. ಸೊ ನನಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಸ್ ಐಡಿಯಾ ಇರಲಿಲ್ಲ ಅವಾಗ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಕಣ್ಣಲ್ಲಿ ಅಂತ ಒಂದು ಸಾಂಗ್ ಮಾಡಿದ್ವಿ, ಸಿಮಿಲರ್ ಮನದನಿ. ಅದು ಮಾಡಿ ಆದ ನಂತರ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬಂತು. ಬಟ್ ಕೆಲವೊಂದು ಜರ್ನಿಯಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ ನಾವು ಅಂದ್ಕೊಂಡಾಗ ಆಗಲ್ಲ ಅಲ್ಲ. ಸೊ ಆ ಥರದ್ದು ಒಂದು ತುಂಬ ಗ್ಯಾಪ್ಗಳಾಯಿತು. ಅಂದರೆ ಒಂದು ಆಲ್ಮೋಸ್ಟ್ 8-9 ಇಯರ್ಸ್ ಒಂದು ಬೆರಳೆಣಿಕೆ ಪ್ರಾಜೆಕ್ಟ್ಗಳು ಮಾತ್ರ ಮಾಡಿದಾಗ ಒಂದೊಂದು ಕಡೆ ನಿಮ್ಮ ಕನಸುಗಳು ಸಾಯ್ತಿದೆ ಅಂತ ಅನಿಸಿದಾಗ ಬುಡಲಾಡುತ್ತಲ್ಲ, ಸೊ ಆ ಫೀಲ್ ಆಗಿದ್ದಕ್ಕೆ ನಮ್ಮ ಮನದನಿ ಮಾಡಿರೋದು. ನೀವೇನು ಹೊಸ ಪ್ರತಿಭೆ ಅಲ್ಲ, ಕರ್ನಾಟಕಕ್ಕೆ ತುಂಬಾ ಹಿಂದಿನಿಂದಲೂ ಪರಿಚಯ. ಅಂದ್ರೆ ಒಂದು 8 ವರ್ಷಕ್ಕಿಂತ ಮುಂಚೆ 9 ವರ್ಷಕ್ಕಿಂತ ಮುಂಚೆ ಪರಿಚಯ. ಹಾಗೆ ನೀವು ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದೀರಾ ಕನ್ನಡದಲ್ಲಿ? ಹೌದು. ಯಾಕಿರ್ಬೋದು, ಏನ್ ಕಾರಣ? ಅದೇ ಕೆಲವೊಂದು ಕ್ಯಾಲ್ಕುಲೇಷನ್ ನಾವು ಅಂದ್ಕೊಂಡಾಗ ಆಗದೆ ಇದ್ದಾಗ ಸೊ ಇರುತ್ತೆ, ಒಂದೊಂದು ಕಾಲ್ ಇರುತ್ತೆ, ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ, ನಮ್ದು ಎಫರ್ಟ್ ಒಂದಿರಬೇಕಷ್ಟೇ. ಸೊ ಒನ್ ಫೈನ್ ಡೇ ಅದು ಯೂನಿವರ್ಸಲ್ ಕನೆಕ್ಟ್ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಡೆಫಿನೆಟ್ಲಿ ಇದೆ. ಸೊ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇದ್ದಾಗ ಆ ಕೆಲಸ ನೀವು ಜನಗಳಿಗೆ ತೋರಿಸಿದಾಗ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅನ್ನೋ ಧೈರ್ಯ ಇತ್ತು. ಸೊ ಮತ್ತೆ ಮನದನಿ ಮಾಡೋಕ್ಕೆ ಅದೇ ರೀಸನ್. ಅಂದರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಾಗ, ಅಂದರೆ 8 ವರ್ಷ 9 ವರ್ಷ ಹಳೆ ವರ್ಕು ಈ ವರ್ಷ ಮಾಡಿದಾಗ ಅದೊಂದು ನನಗೆ ಸ್ವಲ್ಪ ಅವೇರ್ನೆಸ್ ಇತ್ತು ನನಗೆ. ಅಂದರೆ ಅವಾಗಕ್ಕೂ ಇವಾಗಕ್ಕೂ ತುಂಬ ವ್ಯತ್ಯಾಸಗಳಿರೋದ್ರಿಂದ. ಸೊ ಅಂದರೆ ನಾನು ಯಾವತ್ತೂ ನಂದು ವರ್ಕ್ಗಳು ಮಾಡೋಕೆ ಹೋದಾಗ ನಾವು ಯಾವ ಪೀರಿಯಡಲ್ಲಿದ್ದೀವಿ, ಯಾವ ಎರದಲ್ಲಿದ್ದೀವಿ ಅನ್ನೋ ನಾನು ಅಬ್ಸರ್ವ್ ಮಾಡ್ತೀವಿ. ಅಂದರೆ 2025 ನೆಕ್ಸ್ಟ್ 10 ವರ್ಷ ಆದರೂ ಕೂಡ ನನ್ನ ವರ್ಕ್ಗಳು ಮಾತಾಡಬೇಕು. ಸೊ ಆ ಥರ ಇಟ್ಕೊಂಡಿದ್ದಾಗ ನನಗೆ ನಂದು ವರ್ಕಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ನಾನು ರೆಡಿ ಇರಲಿಲ್ಲ. ಸೊ ಹಾಗಾಗಿ ಈಕ್ವಲಿ ಸ್ಟ್ರಾಂಗ್ ಇರೋಂಥ ಹುಡುಗರುಗಳನ್ನ ಕೆಲಸ ಗೊತ್ತಿರೋರನ್ನ ಇಟ್ಕೊಂಡಾಗ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ಧೈರ್ಯ ಇತ್ತು. ಸೊ ಮನದನಿ ಅದು ಆಗಿದೆ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ, ಬಟ್ ಅದಿನ್ನು ಪುಷ್ ಮಾಡಬೇಕು ಅಂತ ಅಷ್ಟೇ. ಖಂಡಿತ ಮನದನಿ ನಾನು ಕೂಡ ನೋಡಿದ್ದೇನೆ. ನಾನೀಗ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಜನರಿಗೂ ಕೂಡ ಮತ್ತಷ್ಟು ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಬಟ್ ಈಗ ನೀವು ಆ ಮನದನಿ ಆಲ್ಬಮ್ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಯಾರೆಲ್ಲ ನಿಮ್ ಜೊತೆ ಟೀಮ್ ಅಲ್ಲಿ ಇದ್ರು, ಏನ್ ಸ್ಟ್ರಗಲ್ ಇತ್ತು ಅಥವಾ ಏನ್ ಖುಷಿ ಇತ್ತು, ಏನ್ ಕಲಿಕೆ ಇತ್ತು, ಜೊತೆಗೆ ಯಾವ ರೀತಿಯ ಜನಕ್ಕೆ ತಲುಪುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ವರ್ಕ್ ಇತ್ತು ಅಂತ ಹೇಳ್ತೀವಿ? ಅದೇ ಒಂದಿರುತ್ತಲ್ಲ, ಅಂದರೆ ನಾವು ಜನಗಳಿಗೆ ಹೇಳುವಾಗ ಫಸ್ಟ್ ನಾವೊಂದು ಸ್ಟೋರಿ ಮಾಡಿದಾಗ ನಿಮ್ಮದೊಂದು ಟೇಸ್ಟ್ ಅಂತ ಇರುತ್ತೆ. ಅಂದರೆ ನೀವು ಇಷ್ಟು ದಿನ ಜನಗಳಿಗೆ ಹೆಂಗೆ ನೀವು ತೋರಿಸ್ಕೊಂಡಿರ್ತೀರ, ನೀವು ಹಾಕೋ ಬಟ್ಟೆಗಳಾಗಿರ್ಬೋದು, ಆಡೋ ಭಾಷೆಗಳಾಗಿರ್ಬೋದು, ಒಂದು ಕಡೆ ನೀವು ಎಲ್ಲೋ ಒಂದು ಕಡೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ಅದು ಎಲ್ಲೆಲ್ಲಿ ಅಂತೇಳಿ. ಸೊ ನಿಮಗೆ ಇದನ್ನು ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ ಅನ್ನೋದು ಧೈರ್ಯ ಬಂದಾಗ ಒಂದು ಕೈ ಆಗ್ತಿರಲ್ಲ. ಸೊ ಅದೊಂದು ಧೈರ್ಯ ಇತ್ತು. ಮತ್ತು ಇದಿಷ್ಟು ನಮ್ಮ ಟೀಮಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಾನು ಇದನ್ನು PPT ಮಾಡಿದ್ದೆ. ಅಂದರೆ ಒಂದು AI ಜನ್ರೇಟ್ ಮಾಡಿ ಈ ಕ್ಯಾರೆಕ್ಟರ್ ಸೀನ್ಗಳು ಹೆಂಗೆ ಬರಬೇಕು ಅನ್ನೋದು ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ನಮ್ಮ ಟೀಮಲ್ಲಿ ತೋರಿಸಿದ್ದು. ಸೊ ಅದ್ರ ಮೇಲ್ಗಡೆ
ರಘೋತ್ತಮ್ ಅಂತ ಒಂದು 22 ಇಯರ್ಸ್ ಹುಡುಗ, ಅವನು ದಯಾನಂದ ಸಾಗರ್ ಕಾಲೇಜಲ್ಲಿ ಓದ್ತಿದ್ದವನು. ಸೊ ಅವನ ಜೊತೆ ನನ್ನದು ಕ್ಲಾಸ್ ಆ್ಯಂಡ್ ಟೀತ್ ಅಂತ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ, ಸೃಜನ್ ಅಂತ ಡೈರೆಕ್ಷನ್ ಮಾಡಿದ್ದು. ಸೊ ಅದಕ್ಕೆ ಆ ಹುಡುಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದ. ಸೊ ಅವನ ಜೊತೆ ಮಾತಾಡುವಾಗ ಲೈಕ್ ನಾನೇ ಅಪ್ರೋಚ್ ಮಾಡಿದೆ, ಮಾಡ್ತೀಯ ಈ ಥರದೊಂದು ಇದ್ದೆ ಅಂತೇಳಿ. ಸೊ ಅವನು ಮಾಡ್ತೀನಿ ಅಂತ ಹೇಳಿದಾಗ ಲೈಕ್ 1-2 ತಿಂಗಳು ಅವ್ನು ಟೈಮ್ ತೊಗೊಂಡು ಯಾವಾಗ ಫೈನಲ್ ಔಟ್ಪುಟ್ ಕೊಟ್ಟಲ್ಲ ನನಗೆ ಅಂತ ಹೇಳಿದ್ರೆ ಅವನು ಒಂದೊಂದು ಲೇಯರ್ ತೋರಿಸಿ ನಾನು ಹಿಂಗೆ ಮಾಡಿದ್ದೀನಿ ಅಂತೇಳಿ. ಸೊ ಅದು ನನಗೆ ಗೊತ್ತಿರಲಿಲ್ಲ. ಅಂದರೆ ನಮಗೆ ಯಾವುದು ಫುಲ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಮಾತ್ರ ಗೊತ್ತಿರೋದು ಮ್ಯೂಸಿಕ್ ವೈಸ್ ಹೇಳಿದಾಗ. ಸೊ ಅವನು ನನಗೆ ಅದು ಆ ಜರ್ನಿಯಲ್ಲಿ ನನಗೆ ಅದ್ರದ್ದು ಮ್ಯೂಸಿಕ್ದು ಯಾವ ಪ್ರೊಸೆಸ್ಸೇ ಹೇಳ್ಕೊಟ್ಟ ಯಾವ ಥರ ಆಗುತ್ತೆ ಅಂತೇಳಿ. ಸೊ ಅದಾದಮೇಲೆ ಯಾರು ಸಿಂಗರ್ ಬೇಕು ಅಂತ ಕೇಳಿದಾಗ ಅವ್ನು ಫಿಕ್ಸ್ ಆಗಿದ್ದ, ರಜತ್ ಹೆಗಡೆ ಅಂತೇಳಿ. ಸೊ ರಜತ್ ಹೆಗಡೆ ಬಂದು ಲೈವಲ್ಲಿ ಒಂದು ಹಾಡಿದಾಗ ನನಗೂ ಬಿಡೋಕ್ಕಾಗಲಿಲ್ಲ, ಅಂದರೆ ಬೇರೆ ಆಪ್ಷನ್ಸ್ ಬೇಡ ಅಂತೇಳಿ. ಸೊ ಅವನ್ನ ಲಾಕ್ ಮಾಡ್ಕೊಂಡ್ವಿ. ಮತ್ತೊಂದಿಷ್ಟು ಅಂದರೆ ಹೊಸ ಫೇಸ್ನ ಲಾಂಚ್ ಮಾಡಬೇಕಿತ್ತು. ಅಂದರೆ ನನ್ನ ಫಸ್ಟು ಕಣ್ಣಲ್ಲೇ ಮಾಡಿದಾಗೂ ಕೂಡ ಪಾಯಲ್ ರಾಧಾಕೃಷ್ಣ ಅಂತ ಅವ್ರನ್ನ ನಾವು ಲಾಂಚ್ ಮಾಡಿದ್ವಿ. ಅದಾದಮೇಲೆ ಅವ್ರು ಮಲಯಾಳಮಲ್ಲಿ ನಾನು ಅವ್ರು ಮತ್ತು ಇನ್ನೊಂದು ಧಾವಣಿ ಅಂತ ಸಿಮಿಲರ್ ಸಾಂಗಲ್ಲೇ ಮಾಡಿದ್ವಿ. ಸೊ ಅಲ್ಲಿಂದ ಅವ್ರು ಬ್ಯುಸಿ ಆದರು. ಸೊ ಅಂದರೆ ಬರೀ ನನಗೆ ಆಗಬೇಕಂತ ನಾವೇನು ಟೀಮ್ ಮಾಡ್ತೀವಲ್ಲ, ಒಂದಿಷ್ಟು ಜರ್ನಿಗಳು ಟ್ರಾವೆಲ್ ಮಾಡಬೇಕಾಗುತ್ತೆ, ಇಂಡಸ್ಟ್ರಿಗೆ ನೀಡಿದೆ ಅನ್ನೋದು ಇದರಿಂದ. ಸೊ ಒಂದು ಮಾಡಬೇಕಿತ್ತು. ಸೊ ಹಾಗಾಗಿ ಶ್ರದ್ಧಾ ಗೌಡ ಅಂತ ಮಂಗಳೂರವರು, ಸೊ ಅವ್ರನ್ನ ನಾವು ಲಾಂಚ್ ಮಾಡಿದ್ವಿ. ಅದು ಬಿಟ್ಟರೆ ಈ ಜನಲ್ಲಿ ಯಾರೆಲ್ಲ ಅಂದರೆ ಟು ಬಿ ಹಾನೆಸ್ಟ್ ನನ್ನ ಕೆಲವು ಫ್ರೆಂಡ್ಸ್ಗಳಿದ್ದಾರೆ, ಅಂದರೆ ತುಂಬ ನಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಿರೋರು. ನನಗೆ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದ್ರು ಈ ವಿಷಯದಲ್ಲಿ. ಆ್ಯಂಡ್ ಮೈ ವೈಫ್ ಟು ಸಪೋರ್ಟ್ ಮಾಡಿದ್ದು. ಅದಾದಮೇಲೆ ಎಲ್ಲರೂ ಅಂದರೆ ಇದೊಂದು ಇಲ್ಲಿ ತನಕ ರಿಲೀಸ್ ಆಗಿ 1 ತಿಂಗಳಾದರೂ ಕೂಡ ಒಬ್ಬೊಬ್ರು ಒಂದೊಂದು ಚಿಕ್ಕದೊಂದು ಪಾರ್ಟ್ ಇದೆ. ಅಂದರೆ ಒಂದಿಷ್ಟು ಜನ ಇವನೇನೋ ಮಾಡ್ತಾನೆ, ನೋಡೋಣ, ಮಾಡ್ತಿರ್ಬೋದು, ಇನ್ನೂ ಮಾಡ್ತಾನೆ ಇದ್ದಾನ, ಇದರಿಂದ ತುಂಬ ಜನ ನನ್ನ ಜೊತೆ ಇದ್ದು ಫ್ರೆಂಡ್ಸ್ಗಳಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು. ಸೊ ಆ ಥರದವರು ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು. ಒಂದು ಸಾಂಗ್ ರಿಲೀಸ್ ಆದಮೇಲೆ ಅವರು ಹೇಳಿದಂತ ಹೇಳಿದ್ರೆ, ಹಂಗರ್ ಕಾಣಿಸ್ತಿದೆ ನಿನ್ನಲ್ಲಿ ಅಂತ. ಅಂದರೆ ನಿನ್ನ ಹಳೆ ವರ್ಕ್ಗೂ ಈ ವರ್ಕ್ಗೂ ತುಂಬ ಗ್ಯಾಪ್ ಕೊಟ್ಟು ಮಾಡಿದ್ಯಲ್ಲ, ಲೈಕ್ ಎಲ್ಲ ಡಿಪಾರ್ಟ್ಮೆಂಟ್ ಪ್ರಿಪೇರ್ ಆಗಿದ್ದು, ಲೈಕ್ ನಾನು ಇನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತೇಳಿ. ನನಗೊಂದು ಸಾಂಗ್ ಕೇಳ್ತಾರೆ, ಆ್ಯಕ್ಟಿಂಗ್ ನೋಡ್ತಾರೆ ಅಂತೇಳಿ. ಬಟ್ ಅವ್ರು ತುಂಬ ಡೀಪ್ ಅಬ್ಸರ್ವ್ ಹೇಳಿದಾಗ ಕ್ಲೋಸ್ ಫ್ರೆಂಡ್ ಸರ್ಕಲಿಂದ, ಫ್ಯಾಮಿಲಿಯಿಂದ ಕೆಲವೊಂದು ವರ್ಡ್ಗಳು ಬರುತ್ತೆ ಗೊತ್ತಾ, ನೀನು ಬಿಡೋ ಥರ ಕಾಣಿಸ್ತಿಲ್ಲ ಅಂತೇಳಿ. ಸೊ ಅದು ಖುಷಿ ಆಗುತ್ತೆ ಅಂತ. ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲೂ ಕೂಡ ಮಾಡಿದ್ರೆ, ಯಾಕಂದ್ರೆ ಒಂದು ಟೈಮಲ್ಲಿ ತುಂಬ ಪೀಕಲ್ಲಿ ಇದ್ದಂಥ ಸೀರಿಯಲ್, ಅದು ಇನ್ನೂ ಜನರಿಗೆ ಕನೆಕ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲೂ ಇದ್ರ ಅಂತ. ಅಗ್ನಿಸಾಕ್ಷಿ ಸೀರಿಯಲ್ ಬಂದು ಅದು ಯಾವ ಲೆವೆಲಲ್ಲಿ ಇದೆ ಅಂತ ಗೊತ್ತಾಗಿದೆ ಅಂತ ಹೇಳಿದಾಗ ಅವಾಗ ಇನ್ಸ್ಟಾಗ್ರಾಮ್ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಫೇಸ್ಬುಕ್ ಇತ್ತಲ್ಲ. ವಿತಿನ್ 2 ವೀಕ್ಸ್ ನಂದು ಇದ್ದಿದ್ದು ಒಂದು 10 ಡೇಸ್ ಅಷ್ಟೇ ಅಂತ ಅನಿಸುತ್ತೆ ಸ್ಕ್ರೀನಿಂಗ್ ಇದ್ದಿದ್ದು. ಸೊ ವಿತಿನ್ 2 ವೀಕ್ಸಲ್ಲಿ ಒಂದು 400-500+ ಫಾಲೋವರ್ಸ್ಗಳು ಬಂದರು ಅವಾಗ. ಸೊ ಅದಾಗಿ 1-1.5 ವರ್ಷ ಆದಮೇಲೆ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಬಂದು ಕೆಲವರು ಹೆಂಗಸರುಗಳು, ಅವ್ರದ್ದು ಫ್ಯಾಮಿಲಿಯವರೆಲ್ಲ ಬಂದು ಫೋಟೋ ತಗೊಳ್ವಾಗ, ನೀವು ಅಗ್ನಿಸಾಕ್ಷಿ ಅದು ನೀನೆಲ್ವಾ ಅಂತ. ಓಕೆ, ಅವಾಗ ಗೊತ್ತಾಯಿತು ಇದು ಈ ಲೆವೆಲಲ್ಲಿ ಇದೆಯಾ ಅಂತೇಳಿ. ಅಗ್ನಿಸಾಕ್ಷಿ ಆಗಿ ಇಮಿಡಿಯೇಟ್ 2-3 ವೀಕ್ಸಲ್ಲಿ ನನಗೆ ಗೃಹಲಕ್ಷ್ಮಿ ಸಿಕ್ತು. ಗೃಹಲಕ್ಷ್ಮಿಯಲ್ಲಿ ನನಗೆ ಕ್ಯಾಮರಾ ಫೇಸ್ ಮಾಡಿ ತುಂಬ ಸ್ಪೇಸ್ ಸಿಕ್ತು, ನನಗೆ ಅವಕಾಶ ಸಿಕ್ತು. ಸೊ ಅಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೆ. ಅಂದರೆ ಹಿಂದಿನಕ್ಕಿಂತ ಇವತ್ತು ಇಂಪ್ರೂವ್ ಮಾಡಿಕೊಂಡು ನಾನು ಆ ಥರ ಮಾಡಿದ್ದು. ಆ್ಯಕ್ಟಿಂಗ್ ಕ್ಲಾಸ್ ಆಗಿರಲಿ, ಥಿಯೇಟರ್ ಬ್ಯಾಕ್ಗ್ರೌಂಡ್ ಯಾವುದು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಸೊ ನಂದು ವರ್ಕ್ಗಳನ್ನ ನೋಡಿಕೊಂಡು ನನಗೆ ನಾನೇ ಕಾಂಪಿಟೇಟರ್ ಆಗಿ ಕರೀತಾ ಇರೋದು. ಹೀರೋ ಆಗಲೇಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರ ಯಾಕೆ? ಇಂಡಸ್ಟ್ರಿಗೆ ಯಾರೇ ಬರುವಾಗ ಹೀರೋ ಆಗಬೇಕು ಅಂತ ನೆನ್ಸ್ಕೊಂಡು ಬರ್ತಾರಲ್ಲ, ಹೀರೋ ಆಗಬೇಕು, ಸ್ಟಾರ್ ಆಗಬೇಕು, ಸೂಪರ್ ಸ್ಟಾರ್ ಆಗಬೇಕು ಅಂತೇಳಿ. ಸೊ ಟಾರ್ಗೆಟ್ ಅದು ಯಾವ ಏಜಲ್ಲಿ ಅನಿಸ್ತು ನಿಮಗೆ ನಾನು ಒಂದು ಈ ಥರ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ? ಸಿಗ್ಲಿಲಲ್ಲಿ ಬರುವಾಗ ನನಗೆ 16 ವರ್ಷ. 16 ವರ್ಷ ಹೌದು, 9th 10th ಹೌದು, ಆ ಟೈಮಲ್ಲಿ ಇತ್ತು. ಅದಾದಮೇಲೆ PUCಯಲ್ಲಿ ಅಂದರೆ ಐ ಯೂಸ್ ಟು ಸಿಂಗ್. ಅವಾಗ ಹಾಡು ಹೇಳ್ತಾ ಇದ್ವಿ, ಅಂದರೆ ಮನೇಲಿ ಹಾಡ್ತಿದ್ವಿ, ಫ್ರೆಂಡ್ ಸರ್ಕಲ್ ಹಾಡ್ತಿದ್ವಿ. ಸ್ಟೇಜ್ ಯಾವತ್ತು ಹತ್ತಿರಲಿಲ್ಲ. ಚೆನ್ನಮ್ಮ ಕಾಲೇಜ್ ಅಂತಿದೆ ಮಾದಾಪುರದಲ್ಲಿ. ನಾನು ಬೇಸಿಕಲಿ ಐಮ್ ಫ್ರಮ್ ಕೂರ್ಗ್, ಕೊಡಗು ಸೋಮವಾರಪೇಟೆ. ನನ್ನ ಫ್ರೆಂಡ್ ಒಬ್ಬಳು, ಅವಳು ಕಲ್ಚರಲ್ ಹೆಡ್ ಏನೋ ಆಗಿದ್ಲು ಅದರಲ್ಲಿ. ಅವಳು ನೀನು ಹೆಸರು ಹಾಕ್ತೀನಿ ಅಂತ ಹೇಳಿದ್ರು, ಸುಮ್ಮನೆ ನೀನು ಹಾಕೋ ಅಂತ ಹೇಳಿದ್ದೆ. ಸೊ ಹಂಗೆ ಹೇಳಿದಾಗ ನನಗೆ ಗೊತ್ತಿರಲಿಲ್ಲ ನನ್ನ ಹೆಸರು ಮೆನ್ಷನ್ ಮಾಡಿರೋದು. ಸೊ ಸ್ಟೇಜಲ್ಲಿ ಹಿಂಗೆ ಎಲ್ಲರೂ ಜನಗಳು ಸ್ಟೂಡೆಂಟ್ಸ್ ಎಲ್ಲ
ಒಂದ್ಸಲ ಕೂತಾಗ ಇವೆಂಟ್ ಆಗ್ತಿದ್ದಾಗ ಮಿಡ್ಲ್ ನನ್ನ ಹೆಸರು ಕರೆದ್ಲು, ಶ್ರೀಕಾಂತ್ ನೆಕ್ಸ್ಟ್ ಹಾಡಬೇಕು ಅಂತೇಳಿ, ಲೈಕ್ ಪ್ರಿಪೇರ್ ಆಗಿರಲಿಲ್ಲ. ಸೊ ಹೋಗಿ ಅಂದರೆ ಹಾಡ್ತಿದ್ವಲ್ಲ, ಪುನೀತ್ ರಾಜ್ಕುಮಾರ್ ಸರ್ದು ಅಜ್ಜಯ್ ಮೂವಿಯ ಹರಸು ಮೂವಿ ಅನ್ಸುತ್ತೆ, ನಿನ್ನೆಗೆ ಅಂತ ಒಂದು ಸಾಂಗ್ ಇದೆ. ಹೌದಾ? ಓಕೆ, ನಿನ್ನೆಗೆ ಮರೆತು ಹೋಯಿತು ನಾಳೆ ಏನು, ಯಾರಿಗೊತ್ತು ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ಗುಡ್ ಬೈ ಲಾಸ್ಟ್ ಇಯರ್, ವೆಲ್ಕಮ್ ನ್ಯೂ ಇಯರ್, ಸಿಂಗಿಂಗ್ ಡ್ಯಾನ್ಸಿಂಗ್ ಮಾಡು ಬಾಡಿಯ ಕಾಲವೇ ಕೈಲಿದೆ, ಚಿಂತೆ ಯಾಕೆ ಬೇಕು ಹೇಳು. ತುಂಬಾ ಚೆನ್ನಾಗಿ ಹಾಡ್ತೀರಾ. ಅಂದರೆ ಅದು ಸ್ಟೇಜಲ್ಲಿ ಬರೋಕ್ಕೆ ಇನ್ಸ್ಪೈರ್ ಮಾಡ್ತು. ಅಂದರೆ ಆ ಸಾಂಗ್ ಹಾಡುವಾಗ ಇಷ್ಟು ಫುಲ್ ನಡಗ್ತಿತ್ತು, ಬಾಯಿ ಮಾತ್ರ ಸರಿ ಇದ್ದಿದ್ದು. ಸೊ ಅದಾದ್ಮೇಲೆ ಅಂದರೆ ಅಷ್ಟು ಜನಗಳ ಮುಂದೆ ಅಭ್ಯಾಸನೇ ಇಲ್ಲ ಅಲ್ಲ, ಅಂದರೆ ಗೊತ್ತಾಗ್ತಿದ್ದಿಲ್ಲ ಬಾಡಿ ಎಲ್ಲ ಶಿವರ್ ಆಗ್ತಿರೋದು. ಸೊ ಇದೊಂದು ಹಿಂಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಅದಾದ್ಮೇಲೆ ಎಲ್ಲ ಪ್ರೈಸ್ ಮಾಡಿ ಆದಮೇಲೆ ಸೇಮ್ ಡೇ 4 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಯೋಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ಲೆಕ್ಚರ್ ಬಂದು, ಶಂಕರಯ್ಯ ಸರ್ ಅಂತಿದ್ದಾರೆ ಕನ್ನಡ ಲೆಕ್ಚರ್ ಅವರು, ಅವ್ರು ಬಂದು ಮತ್ತೆ ಸ್ಟೇಜಲ್ಲಿ ಅನೌನ್ಸ್ ಮಾಡಿದ್ರು, ಶ್ರೀಕಾಂತ್ ಅವ್ರು ಮತ್ತೆ ಇನ್ನೊಂದ್ಸತಿ ಈ ಸಾಂಗ್ನ ಹಾಡಬೇಕು ಅಂತೇಳಿ. ಸೊ ಅದು ನನಗೆ ಪುಷ್ ಮಾಡ್ತು. ಅದಾದಮೇಲೆ ಸುಧೀಶ್ ಸರ್ ಅಂತಿದ್ರು, ಅವ್ರು ಇವಾಗಿಲ್ಲ. ನಾವು NSS ಕ್ಯಾಂಪಲ್ಲೆಲ್ಲ ಬ್ಯಾಕ್ ಟು ಬ್ಯಾಕ್ ಸ್ಟೇಜಲ್ಲಿ ಸ್ಕಿಟ್, ಡಾನ್ಸ್ ಎಲ್ಲ ನಾನೇ ಇದು ಕ್ರಿಯೇಟ್ ಮಾಡಿ ಇದು ಮಾಡ್ತಾ ಇದ್ದಿದ್ದು. ಆವಾಗ ಒಂದಿನ ಈವ್ನಿಂಗ್ ಅವರು ಎಲ್ಲರ ಮುಂದೆ ಕರೆದು, ನೀನು ಓದೋದು ಅಷ್ಟರಲ್ಲೇ ಇದೆ, ನಿನ್ನ ಸೀರಿಯಲ್ಲು ಸಿನಿಮಾ ಯಾವುದೋ ಮಾಡ್ಕೋ, ಬೆಟರ್ ಇದೆ ಅಂತೇಳಿ. ಆವಾಗ ಅದು ಎಜುಕೇಷನ್ ಮೇಲೆ ಸ್ವಲ್ಪ ಅಲ್ಲ ಜಾಸ್ತಿ ಆಯಿತು. ಜೊತೆಗೆ ಇವಾಗ ನಿಮಗೆ ತುಂಬಾ ರೋಲ್ ಮಾಡೆಲ್ ಅನ್ನುವಂತ ಹೀರೋ ಅಥವಾ ಇವ್ರನ್ನ ನೋಡಿ ನನಗೆ ತುಂಬಾ ಇನ್ಸ್ಪೈರ್ ಆಗ್ತೀನಿ ಅಂದ್ರೆ ಯಾರು? ನಾವು ಸಿನಿಮಾ ಅಂತ ಬೆಂಗಳೂರು ಬಂದಾಗ ಐ ಶುಡ್ ಸೇ ದಿಸ್ ರಕ್ಷಿತ್ ಶೆಟ್ಟಿ ಅವರು ಉಳಿದವರು ಕಂಡಂತೆ. ಸೊ ಅವರು ಈಗೂ ಬರೋ ತುಂಬ ಜನಗಳು ಮೂವಿ ಹುಡುಗರು ಯಾರು ಬರ್ತಿದ್ದಾರಲ್ಲ, ನಾನು ಶಾರ್ಟ್ ಫಿಲಮ್ ಮಾಡ್ತಿದ್ದಾಗ ಕೆಲವರು ಹುಡುಗರೆಲ್ಲ ಇದ್ದಾರಲ್ಲ, ಎಲ್ಲರಿಗೂ ಉಳಿದವರು ಕಂಡಂತೆ ಇಸ್ ದ ಮೇನ್. ಅಂದರೆ ನಮಗೆ ಮುಂಚೆ ಶಂಕರ್ ನಾಗ್ ಸರ್ ಅವ್ರದ್ದು ಹೆಂಗಿತ್ತು, ಆಕ್ಸಿಡೆಂಟ್ ಮೂವಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಕೆಲವೊಂದು ಪೀಕಲ್ಲಿರೋ ಇರುತ್ತೆ ಬರೋರಿಗೆಲ್ಲ. ಸೊ ನಮ್ಗಳಿಗೆಲ್ಲ ಇದು. ಸೊ ಮುಂಚೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಟೈಗರ್ ಪ್ರಭಾಕರ್ ಅವರು ವರ್ಸಟೈಲ್ ಆರ್ಟಿಸ್ಟ್, ಅನಂತ್ ನಾಗ್ ಸರ್, ಶಂಕರ್ ನಾಗ್ ಸರ್, ಡೆಫಿನೆಟ್ಲಿ ರಾಜ್ಕುಮಾರ್. ಸೊ ಇದ್ದಾರೆ ಆ ಒಂದು ಜನ್ರೇಷನ್, ಒಂದು ಲೈನಲ್ಲಿ ಎಲ್ಲರೂ ಇದ್ದಾರೆ. ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಹಾಡುಗಳಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ಸೊ ಯಾರನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಯಾರನ್ನ ನೀವು ಅಪ್ರೋಚ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಪ್ರೊಡ್ಯೂಸರ್ನ, ಡೈರೆಕ್ಟರ್ನ, ಅಥವಾ ನೀವು ಟ್ರೈ ಮಾಡಿಲ್ವಾ ಇಲ್ಲಿ ತನಕ ಯಾರನ್ನು ಕೂಡ ಡೈರೆಕ್ಟ್ ಮೀಟ್ ಆಗಿ ಅಥವಾ ನಿಮ್ಮ ಪ್ರಾಜೆಕ್ಟ್ ಅನ್ನು ತೋರಿಸಿ ಅಪ್ರೋಚ್ ಮಾಡಿದ್ದೀರಾ ಯಾವತ್ತಾದ್ರೂ? ಪ್ರಾಜೆಕ್ಟ್ ತೋರಿಸ್ಲಿಕ್ಕೆ ಅಂದರೆ ಒಂದು 3 years ಬ್ಯಾಕ್ ತುಂಬ ಒಂದು 40-50 ಪ್ರೊಡ್ಯೂಸರ್ಗಳು ನನ್ನ ಫ್ರೆಂಡ್ ಸರ್ಕಲ್ ಥ್ರೂ ಇಂದ ಡೈರೆಕ್ಟ್ ಕಾಲ್ ಮಾಡಿ ಅಲ್ಲಿ ಅಪ್ರೋಚ್ ಮಾಡ್ತಾಯಿದ್ವಿ. ಅಂದರೆ ಈ ವರ್ಷ ಬೇಡ, ಇಲ್ಲೊಂದು ಮಾತಾಡೋಣ, ಕೂತ್ಕೊಳ್ಳೋಣ, ಈ ಥರನೇ ಆಗ್ತಾಯಿದ್ದು. ಇದು ಗೊತ್ತಿಲ್ಲ ಸಮಸ್ಯೆ ಏನಂತ ಹೇಳಿದ್ರೆ, ಲೈಕ್ ಒಂದು ಕೆಲವ್ರು ನೇಚರ್ ಇರ್ತವಲ್ಲ, ಒಂದು 3-4 ಸತಿ ತುಂಬ ಜನ ಕೇಳಿ ಅಭ್ಯಾಸ ಇರಲ್ಲ ಅಂತ ಇರ್ತಲ್ಲ. ಆವಾಗ ನಾನೇ ಸ್ವಲ್ಪ ನಾನು ಕಾಲನ್ನ ಹಿಂದೆ ಇಡ್ತಾ ಇದ್ದೆ, ಸರಿ ಅನ್ಸಲ್ವೇನೋ ಅಂತೇಳಿ. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಹಿಂದೆ ಬಿದ್ದಿದ್ದೀವಿ. ಸೊ ಅಂದರೆ ಈಗ ವರ್ಕ್ ಥ್ರೂವೇ ಹೋಗೋಣ ಅಂತ. ದಿಸ್ ಇಸ್ ಮೈ ಟೇಸ್ಟ್, ದಿಸ್ ಇಸ್ ಮೈ ವರ್ಕ್ ಸ್ಟೈಲ್, ಹಿಂಗೆ ಬರುತ್ತೆ ನೋಡಿ ಅಂತೇಳಿ. ಸೊ ನೀವು ಹಂಗೆ ಕೇಳಿದ್ರೆ ಹೊಂಬಳೆ ಮಾಡಿದ್ರು ಬೇಡ ಅಂತ ಹೇಳಕ್ ಹೋಗಲ್ಲ. ಒನ್ ಫೈನ್ ಡೇ ಅವರೇ ಹೊಂಬಾಳೆ ಫಿಲ್ಮ್ಸ್ ನಿಮ್ಮ ಜೊತೆ ಬಂದು ಒಂದು ಸೂಪರ್ ಆಗಿರುವಂತ ಮೂವಿ ಮಾಡೋ ಹಾಗೆ ಸೂಪರ್ ಸ್ಟಾರ್ ನೀವು ಕೂಡ ಆಗಿ ಅನ್ನೋದು ನಮ್ಗೆ ಆಶಯ ಕೂಡ. ಬಟ್ ನಿಮ್ಮ ಲೈಫಲ್ಲಿ ನೀವು ಕೇಳಿರುವಂತಹ ಬೆಸ್ಟ್ ಕಮೆಂಟ್ಸ್ ಯಾವುದು ನಿಮ್ಮ ಆಕ್ಟಿಂಗ್ ಅಥವಾ ಲೈಫ್, ಫಿಲ್ಮ್ ಲೈಫ್? ಮಾರೀಚ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು, ಅದಿನ್ನೂ ರಿಲೀಸ್ ಆಗಲಿಲ್ಲ. ಆ ಸಿನಿಮಾ ಅದಿನ್ನೂ ಸ್ಕ್ರೀನ್ಶಾಟ್ ಇದೆ. ಸುನಾದ್ ಗೌತಮ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅದರದ್ದು. ಸೊ ಅವರು ಡೈರೆಕ್ಟ್ ವರ್ಕ್ ನೋಡುವಾಗ ಅವ್ರಿಗೆ ಅಷ್ಟು ಜಜ್ಮೆಂಟ್ ಸಿಗಲಿಲ್ಲ. ಅವರೇ DI ಮಾಡ್ತಿದ್ದರಿಂದ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಸರ್ ನಾನು ಗೌತಮ್ ಈ ಥರ ನಿಮ್ಮದು ಮ್ಯೂಸಿಕ್ ಡೈರೆಕ್ಟ್ ನಾನೇ ಮಾಡ್ತಿರೋದು, ಸೊ ನಿಮ್ಮದು DI ಮಾಡ್ತಿರೋ ವರ್ಕ್ ನೋಡಿದೆ, ಸೊ ನಿಮ್ಮದು ವರ್ಕ್ ತುಂಬ ಅಂದರೆ ತುಂಬ ನ್ಯಾಚುರಲ್ ಇದೆ, ರಿಯಲಿಸ್ಟಿಕ್ ಆಗಿದೆ, ಅವ್ರು ಮಲಯಾಳಂ ಆರ್ಟಿಸ್ಟ್ ಥರ ವರ್ಕ್ ಮಾಡ್ತೀರಾ
ಅಂತ ಹೇಳಿದಾಗ ಅಂದರೆ ಅವ್ರದ್ದು ನನಗೆ ಅನಂತ ವರ್ಸಸ್ ನಸ್ರತ್ ಅಂತ ಮೂವಿಯಲ್ಲಿ ಮಾಡಿದರು. ನಾನು ಅದಕ್ಕೂ ನಾನು ಮಾಡಬೇಕಾಗಿತ್ತು ಅಂತ ಕೇಳ್ಪಟ್ಟೆ. ವಿಷಯ ಗೊತ್ತಿತ್ತು. ಸೊ ಅವಾಗ ಮ್ಯೂಸಿಕ್ ಎಲ್ಲ ಕೇಳಿ ಅಂದ್ಕೊಂಡಿದ್ದೆ ಅದರೊಂದು 2-3 ಸಾಂಗ್ಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಅವಾಗ ಅನಿಸ್ತು ಈ ಸಾಂಗ್ಗೋಸ್ಕರ ನನಗೆ ಮೂವಿ ಮಾಡ್ಬೋದಿತ್ತಲ್ಲ ಅಂತ ಅನಿಸಿತ್ತು. ಸೊ ಆ ಸೇಮ್ ಪರ್ಸನ್ ನಮ್ಮ ವರ್ಕ್ ಬಗ್ಗೆ ಅಪ್ರಿಷಿಯೇಟ್ ಮಾಡಿದಾಗ ಅನಿಸುತ್ತೆ ಇಲ್ಲ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇದ್ದೀವಿ ಅಂತೇಳಿ. ಸೊ ಆ ಥರ. ಅದು ಬಿಟ್ಟರೆ ಕಂಪ್ಯಾರಿಸನ್ ನನಗೆ ಅಷ್ಟು ಅಂದರೆ ಅದನ್ನು ಆರ್ಟಿಸ್ಟ್ಗಳೊಂದು ಇರುತ್ತೆ ಸ್ವಾರ್ಥ, ನಾವು ಬೇರೆ ಸಪ್ರೇಟ್ ಕಾಣಿಸ್ಬೇಕು, ಬೇರೆ ಕಂಪೇರ್ ಮಾಡೋದು. ಸೊ ಅದು ತುಂಬ ಸೋಷಿಯಲ್ ಮೀಡಿಯಲ್ಲಿ ಮುಂಚಿಂದನೂ ವಿಕ್ರಮ್ ಅವರಿಗೆ, ರಾಣಾ ದಗುಬಾಟಿಯಾ ಈ ಥರ ಇವ್ರಿಗೆಲ್ಲ ಕಂಪೇರ್ ಮಾಡ್ತಿದ್ವು. ಖುಷಿನೂ ಆಗೋದು, ಇಲ್ಲಲ್ಲ ಇನ್ನು ಸ್ವಲ್ಪ ಡಿಲೇ ಆಗ್ತುಂಟಲ್ಲ, ನಾವು ಮಾಡಬೇಕಲ್ಲ ಬೇಗ, ಅದೊಂದಿತ್ತು. ಬಟ್ ನೀವು ರಕ್ಷಿತ್ ಶೆಟ್ಟಿ ಫ್ಯಾನ್ ಅಂತ ಗೊತ್ತಾಗುತ್ತೆ. ಇಲ್ಲ, ನಾನು ಆ್ಯಕ್ಚುಲಿ ಉಳಿದವ್ರ ಕಂಡಂತೆಗೆ ನಾನು ಆಡಿಷನ್ ಕೊಟ್ಟಿದ್ದೆ, ಉಡುಪಿಯಲ್ಲಿ ಕೊಟ್ಟಿದ್ದೆ. ಅವಾಗ ರಿಷಬ್ ಅವ್ರು ತೊಗೊಂಡಿದ್ದೆ ನಂದು ಆಡಿಷನ್. ಸೆಲೆಕ್ಟ್ ಆಗಲಿಲ್ವಾ? ಬೇಜಾರಾಯ್ತಾ? ಹೆಂಗ್ ಗೊತ್ತಾಯ್ತು ನಿಮಗೆ ಏನು ಕಾರಣಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋದೇನಾದ್ರು ನಿಮಗೆ ಫೀಲ್ ಆಯ್ತು? ಅದು ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ, ಅವರು ನಡೆಸಂಗೆ ಅದು ಆಗ್ತಾ ಇರುತ್ತೆ. ಐ ಬಿಲೀವ್ ಇನ್ ದಟ್. ಯಾ, ಫಿಲ್ಮ್ ಇಂಡಸ್ಟ್ರಿನ ಬಿಡಬೇಕು ಅಂತ ಅನಿಸ್ತಾ ನಿಮಗೆ ಅಂತ ಅಂದರೆ ಸ್ವಲ್ಪ ಅನಿಸಿತ್ತು. ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಗಿತ್ತು ನನಗೆ. ಕಾರ್ ಟಾಪಲ್ಲಾಗಿ ಆಕ್ಸಿಡೆಂಟ್ ಆಗಿ ಆವಾಗ ಡಿಸೈಡ್ ಮಾಡಿದ್ದೆ ಇನ್ನು ಬೇಡ ಅಂದರೆ ಒಂದು ಹೋಟೆಲ್ ರನ್ ಮಾಡ್ತಾಯಿದ್ದೆ. ಸೊ ಅದನ್ನು ಸ್ವಲ್ಪ ಮೈನಸಲ್ಲಿತ್ತು. ಸೊ ಆ ಎಲ್ಲ ಒಟ್ಟೊಟ್ಟಿಗೆ ಆಗಿದ್ದರಿಂದ ಸೊ ನನಗೆ ತುಂಬ ಸಫೋಕೇಟ್ ಆಗ್ತಿತ್ತು. ಅಂದರೆ ಬ್ರೀದಿಂಗ್ ಸ್ಪೇಸ್ ಇಲ್ಲ ಅಂತ ಅನಿಸ್ತಿತ್ತು ಆ ಟೈಮಲ್ಲಿ. ಕಂಪ್ಲೀಟ್ ಐ ವಾಸ್ ಲೋ. ಆ ಇದರಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಾರ್ಟ್ ಫಿಲಮ್ದು ಆಫರ್ ಬಂದಿದ್ದು. ಅದೇ ಸೃಜನ್ ಅವ್ನು ನನಗೆ ಕೋವಿಡ್ ಟೈಮಲ್ಲಿ ಒಂದು ಕತೆ ಹೇಳಿದ್ದ, ಅದು ತುಂಬ ಚೆನ್ನಾಗಿತ್ತು. ಆ ಹುಡುಗ ಬಂದು ಮತ್ತೆ ಆಫರ್ ಮಾಡಿದಾಗ ಅವ್ನ ವರ್ಕ್ ನನಗೆ ಗೊತ್ತಿತ್ತು. ಸೊ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಸೊ ಹಾಗಾಗಿ ನಾನು ಒಪ್ಕೊಂಡೆ ಮಾಡೋಣ ಅಂತೇಳಿ. ಸೊ ಆ ಶಾರ್ಟ್ ಫಿಲಮ್ಗೆ ನನಗೆ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವ ಇದರಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಅದು ಮನದನಿಗೆ ಇದಾಯಿತು. ಒಂದು ಅವಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ, ಮಂಗಳೂರು ಬೆಲ್ಟ್. ಅದು ತುಂಬ ಚೆನ್ನಾಗಿದೆ, ಅಂಡರ್ಆರ್ಮ್ ಕ್ರಿಕೆಟದು. ಅದು ಚೆನ್ನಾಗಿದೆ ಕ್ಯಾರೆಕ್ಟರ್ ಅದು. ಅದು ಬಿಟ್ಟರೆ ಮೈತ್ರಿ ಪ್ರೊಡಕ್ಷನಿಂದ ತೆಲುಗುವಿಂದ ಬಂದಿದೆ. ಅದು ಬಿಟ್ಟರೆ RJ ಪ್ರದೀಪ್ ಅವರೊಂದು ಮೀಟಿಂಗ್ ಆಗಿದೆ. ಸೊ ನಾನು ಸ್ವಲ್ಪ ಒಂದು 2 ವೀಕ್ಸ್ ನಾನು ಟೈಮ್ ತಗೊಳ್ತಿದ್ದೀನಿ. ಸೊ ಇನ್ನು ಮತ್ತೆ ಅಪ್ರೋಚ್ ಮಾಡೋಕ್ಕಿದೆ ಅವ್ರ ಹತ್ರಕ್ಕೋಸ್ಕರ. ಅಂದರೆ ಅವಕಾಶಗಳು ಇವಾಗ ಬರ್ತಾ ಇದೆ, ನೀವೇನು ಅಂದ್ಕೊಳ್ತಿದ್ದೀರಾ ಆ ರೀತಿಯ ನಡೀತಾ ಇದೆಯಾ ನಿಮ್ಮ ಒಂದು ವೇ? ಹಾಂ, ಡೆಫಿನೆಟ್ಲಿ. ಅಂದರೆ ಅದೇ ಕಾರಣಕ್ಕೆ ಮಾಡಿದ್ದಲ್ಲ, ಅಂದರೆ ನನಗೆ ಕನ್ನಡಕ್ಕಿಂತ ಕಂಫರ್ಟಬಲ್ ಲ್ಯಾಂಗ್ವೇಜ್ ನನಗೆ ಬೇರೆ ಅಷ್ಟು ಹೋಲ್ಡ್ ಇಲ್ಲ. ಸೊ ಹಾಗಾಗಿ ಟು ಬಿ ಹಾನೆಸ್ಟ್ ಮಾಡಿದ್ದು ಇಲ್ಲಿ ಒಂದು ಬಿಸ್ನೆಸ್, ಒಂದು ಯಾವುದೋ ಕೆಲಸಗಳು ಕ್ರಿಯೇಟ್ ಮಾಡೋಣ ಅಂತ. ಟೀಮ್ ಇದೆ, ರೆಡಿ ಇದೆ, ಕತೆಗಳಿದ್ದಾವೆ. ಸೊ ಮಾಡೋಣ ಅಂತ. ಡೆಫಿನೆಟ್ಲಿ. ಅಂದರೆ ಆ್ಯಕ್ಟಿಂಗ್ ಮೇಜರ್ ಡೆಫಿನೆಟ್ಲಿ. ಅಂದರೆ ಮೆಂಟಲ್ ಪ್ರಿಪೇರ್ ಆಗಿದ್ದೀನಿ ಅಂತ ಅಷ್ಟೇ. ಅಂದರೆ ಇದು ಹೆಂಗೆ ಸಾಂಗ್ದೊಂದು ಮಾಡೋದ್ನಲ್ಲ, ಅಂದರೆ ಸಿನಿಮಾ ಇಸ್ ಹ್ಯೂಜ್. ನಾಳೆ ದಿನ ಈ ಸರ್ ಇದೇ ಥರ ಸಾಂಗ್ ಥರದ್ದು ಕ್ವಾಲಿಟಿ ಸಿನಿಮಾ ಬೇಕು ಅಂತ ಹೇಳಿದಾಗ ಅವಕಾಶಗಳು ಬಂದಾಗ ಓಪನ್ ಇದ್ದೀನಿ ಅಂತ ಅಷ್ಟೇ. ಯಾವುದಕ್ಕೂ ಇಲ್ಲ ಅನ್ನೋಕ್ಕಾಗಲ್ಲ. ಖಂಡಿತ. ಹಾಗಾಗಿ ಈಗ ಪ್ರೊಡ್ಯೂಸರನ್ನು ಕೂಡ ಅಪ್ರೋಚ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಥವಾ ಡೈರೆಕ್ಟರನ್ನು ಕೂಡ ಅಪ್ರೋಚ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನಾನು ಅಂದರೆ ಓಪನ್ ಇದ್ದೀನಿ. ಅಂದರೆ ನಂಗೆ ಈಗಲೇ ಡೈರೆಕ್ಷನ್ ಮಾಡಬೇಕು, ಅದು ಐ ಮೀನ್ ಗೊತ್ತಿಲ್ಲ. ಅಂದರೆ ನಾನು ಇಷ್ಟು ದಿನ ನಾನು ಕ್ಯಾಲ್ಕುಲೇಷನ್ಗಳು ವರ್ಕೌಟ್ ಆಗದೇ ಇದ್ದಾಗ ಇದು ವರ್ಕೌಟ್ ಆಗ್ತಿದೆಯಲ್ಲ. ಸೊ ನಾನು ಈಗ ಇಲ್ಲಿಂದ ಹೆಂಗಾಗುತ್ತೆ ಹಂಗೆ ಗೋ ವಿತ್ ಫ್ಲೋ ಅನ್ನೋ ಥರ. ಸೊ ಆ ಥರ ಇದ್ದೀನಿ. ಬಟ್ ವರ್ಕ್ ಮಾಡಿದ್ದೀರಲ್ಲ ನೀವು, ತುಂಬ ಈಗ ಫಿಲ್ಮ್ಗಳನ್ನಾಗಿರಲಿ, ಶಾರ್ಟ್ ಫಿಲ್ಮ್ಗಳನ್ನಾಗಿರಲಿ, ಸೀರಿಯಲ್ಗಳಾಗಿರಲಿ, ಆಲ್ಬಮ್ ಸಾಂಗ್ಗಳಾಗಿರಲಿ, ಇಷ್ಟೆಲ್ಲ ಮಾಡಿನೂ ಕೂಡ ನಾನು ಏನು ಅಂದ್ಕೊಂಡಿದ್ದೀನೋ ಆ ಅವಕಾಶ ನನಗೆ ಇನ್ನೂ ಸಿಕ್ಕಿಲ್ಲ ಅನ್ನೋದು ಫೀಲ್ ಇದೆ ಅಂತ ನನಗೆ ಅನಿಸುತ್ತೆ. ಬಟ್ ಏನು ಹೇಳ್ತೀರ? ಇದೆ ಇಲ್ಲ ಅಂತ ಹೇಳಲ್ಲ, ಇದೆ. ಏನಿರ್ಬೋದು ಇದಕ್ಕೆ ಕಾರಣ? ಅಂದರೆ ಹೇಗೆ ರೀಚ್ ಆಗಿಲ್ವಾ ನೀವು, ಅಥವಾ ನಿಮ್ಮ ಆ ಏನು ಔಟ್ಪುಟ್ ಇದೆಯಲ್ಲ, ಆ ಯಾವುದೇ ಒಂದು ಔಟ್ಪುಟ್ ಅದು ರೀಚ್ ಆಗಿಲ್ವಾ, ಅಥವಾ ಅವಕಾಶಗಳು ಕಡಿಮೆ ಇದೆಯಾ ಕನ್ನಡದಲ್ಲಿ? ಗೊತ್ತಿಲ್ಲ. ಅಂದರೆ ಟೂ ಅರ್ಲಿ ಅನಿಸುತ್ತೆ ಏನೇ ಹೇಳಿದ್ರು ಕೂಡ. ಕೆಲವೊಂದು ಕಡೆ ನನ್ನ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಲಿಲ್ಲ. ಅಂದರೆ ಇನ್ನೊಬ್ಬರದ್ದು ಸಿನಿಮಾದಲ್ಲಿ ನಾವು ವರ್ಕ್ ಮಾಡ್ತಿದ್ದಾಗ ಆ ವರ್ಕ್ಗಳು ಲೇಟ್ ಆದಾಗ, ಅದು ಹೊರಗಡೆ ಬರೋದಿದ್ದಾಗ ಯಾರನ್ನ ಬ್ಲೇಮ್ ಮಾಡೋಕ್ಕಾಗುತ್ತೆ? ಸೊ ಅದು ಗೊತ್ತಾಗಲ್ಲ ಅಲ್ಲ. ಸೊ ಹಾಗಾಗಿ ನನ್ನ ಕ್ಯಾಲ್ಕುಲೇಷನ್ ಅಂತೇಳಿ ಒಂದೊಂದು ವರ್ಕ್ ಆದ್ಮೇಲೆ ಕಲ್ತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದಿದ್ದು. ಸೊ ಆ ಕಾರಣಕ್ಕೆ ನಾನು ಮಾರೀಚ ಆದಾಗ, ಮಾರೀಚ ನಾವು 20 ದಿನದಲ್ಲಿ ಶೂಟಿಂಗ್ ಮುಗಿಸಿರೋದು. ಸೊ ಅದು ಮೂವಿ ಎಲ್ಲ ಮುಗ್ದಾದ್ಮೇಲೆ ಅಂದ್ಕೊಂಡೆ ಲೈಕ್ ಅಂದರೆ ಅದೇ
ಸುನತ್ ಸರ್ ಮತ್ತು ಆ ಸಿನಿಮಾದಲ್ಲಿ ಹತ್ತಿರ ಕೆಲಸ ಮಾಡಿದವರೆಲ್ಲ ಹೇಳ್ತಿದ್ದಾಗ ನನಗೆ ಗೊತ್ತಾಯ್ತು ಇದೊಂದೇನೋ ಒಂದು ಆಗ್ಬೋದು ಅಂತೇಳಿ. ಸೊ ಆ ಕಾರಣಕ್ಕೆ ನಾನು 1-1.5 ವರ್ಷ ಅದು ರಿಲೀಸ್ ಆಗೋ ತನಕ ನಾನೇ ರೆಡಿ ಇರಲಿಲ್ಲ. ಅಂದರೆ ಬೇರೆ ಥರ ಬಿಸ್ನೆಸ್ ಓಪನ್ ಮಾತಾಡ್ಬೋದಲ್ಲ ಅಂತ. ಬಟ್ ಯಾವಾಗ ಡಿಲೇ ಆಗಿ ಸ್ಟಾರ್ಟ್ ಆಯಿತು ಅಂದರೆ 1-1.5 ವರ್ಷ ಆದಮೇಲೆ ಅದೇ ಹೋಟೆಲ್ ಸ್ಟಾರ್ಟ್ ಮಾಡಿ ವಿತಿನ್ 6-8 ಮಂತ್ಸಲ್ಲಿ ಆಕ್ಸಿಡೆಂಟ್ ಆಗಿ ಆವಾಗ ಬುಡಾಲಾಡಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ನನ್ನ ಕನಸುಗಳು ಸಾಯ್ತಿರ್ಬೋದು ಅಂತೇಳಿ. ಸೊ ಅದು ಲೈಕ್ ಸುಮ್ಕೂರಾಗ ಬಿಡಬಾರ್ದು. ಹಾಗೆ ನೀವು ಮುಂದುವರಿರಿ. ಈಗ ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ ಇಂದ ನಿಮ್ಮ ಮನಸ್ಸಲ್ಲಿ ಏನಿದೆ, ಜನರಿಗೂ ಆಗ್ಬಹುದು ಅಥವಾ ನಿಮ್ಮ ಫೇವ್ರೆಟ್ ಪ್ರೊಡ್ಯೂಸರ್ಗೂ ಆಗ್ಬಹುದು ಅಥವಾ ನೀವು ಯಾರನ್ನ ಕನೆಕ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಲ್ಲ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟ? ಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ನನಗೆ ಯಾವ ಥರ ಆಗಬೇಕು ಅಂತ ನೀವು ಕೇಳ್ತೀರಾ ಅಂತ ಹೇಳಿದ್ರೆ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಡು ಬರೋಂಥ ಆರ್ಟಿಸ್ಟ್ ಆಗಬೇಕು, ಅದಾಗ್ತೀನಿ. ವೆರಿ ನೈಸ್, ಸೂಪರ್. ಬಿಗ್ ಬಾಸ್ಗೆ ಏನಾದರೂ ಆಫರ್ ಸಿಕ್ಕರೆ ಹೋಗ್ತೀರಾ? ಕಮ್ಮಿ. ನನ್ನ ಫ್ರೆಂಡ್ ಸರ್ಕಲ್ 3-4 ಜನ ಹೋಗಿ ಗೆದ್ದು ರನ್ನರ್-ಅಪ್ ಆಗಿ ಎಲ್ಲ ಬಂದಿದ್ದಾರೆ. ಸೊ ಆದರೂ ಕೂಡ ನನಗೆ ಅಷ್ಟು ಒಲವು ಇರಲಿಲ್ಲ. ಇವಾಗ ಏನಾದರೂ ಒಲವು ಆ ಕಡೆಯಿಂದ ಬಂದರೆ ಸಿನಿಮಾ. ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಕನಸುಗಳೇನಿದೆ, ನಿಮ್ಮ ಆಸೆಗಳೇನಿದೆ, ಬೇಗ ಸೂಪರ್ ಸ್ಟಾರ್ ಆಗಿ ನಮ್ಮ ಜೊತೆಗೆ ಇಂಟರ್ವ್ಯೂ ಕೊಡೋದಕ್ಕೆ ಬನ್ನಿ. ಮತ್ತೊಂದು ಸೂಪರ್ ಸ್ಟಾರ್ ಜೊತೆ ನಾವು ಇಂಟರ್ವ್ಯೂ ಮಾಡ್ತೀವಿ. ಈಗಲೂ ಸೂಪರ್ ಸ್ಟಾರೇ, ಇಷ್ಟು ಚೆನ್ನಾಗಿ ಆ ಮನದನಿ ಆಲ್ಬಮ್ ಸಾಂಗ್ ಆಗಲಿಕ್ಕೆ ಅಥವಾ ಯಾವುದೇ ಸಿನಿಮಾಗಳನ್ನು ಮಾಡಿದರೆ ಸೂಪರ್ ಸ್ಟಾರೇ ನೀವು. ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮಗೆ ಆ ಯಶಸ್ಸು ಸಿಗಲಿ. ನಿಮ್ಮ ಕನಸಿಗೆ ಕನ್ನಡದ ಜನತೆ ಕೂಡ ಪ್ರೋತ್ಸಾಹ ಮಾಡಿ, ಜೊತೆಗೆ ಅವರ ಆಸೆ ಏನಿದೆ ಅದೆಲ್ಲವೂ ಕೂಡ ನೆರವೇರಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಮೀಕ್ಷಾ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.